ಹಲೋ ಆಶಾಪ್ ಮಾರ್ನಿಂಗ್ ಟು ಆಲ್ ಸ್ನೇಹಿತರೆ. ನಾನಿವತ್ತು ನಮ್ಮ ಸ್ನೇಹಿತರ ಮೆಣಸಿ ತೋಟಕ್ಕೆ ಬಂದಿದ್ದೀನಿ. ಈ ಮೆಣಸಿ ತೋಟ ಸುಮಾರು 1 ಎಕರೆ ಮೆಣಸಿ ತೋಟ ಇದೆ. ನನ್ನ ಡೈರೆಕ್ಷನ್ಸಲ್ಲೇ ನಾನು ಏನು ಕೊಡ್ತೀನಿ ಅದನ್ನು ಬಳಸ್ತಾ ಇದ್ದಾರೆ. ಫಸ್ಟು ಪ್ಲ್ಯಾಂಟೇಷನ್ ಆದ 1 ವಾರಕ್ಕೆ ಕರೆಕ್ಟಾಗಿ ಭೂಮಿ ಸುದ ಕೊಟ್ಟೆ. ಅದಾದಂಥ 15 ದಿನಕ್ಕೆ DNC ಮೈಡ್ 90 ಮತ್ತು ಕ್ರಾಪ್ ಸುದನ ಗ್ರ್ಯಾನ್ಯುವಲ್ನ 200 ಲೀಟ್ರ್ ಡ್ರಮ್ಮಲ್ಲಿ ಕಲಗಿಸಿ ಎಲ್ಲದಕ್ಕೂ ಒಂದೊಂದು ಲೋಟ ಹಾಕಿಸ್ದೆ. ಅದಾದ ತಕ್ಷಣ ಮತ್ತೆ ರಿಪೀಟು 15 ದಿನಕ್ಕೆ ಭೂಮಿ ಸುದ, ಮತ್ತೆ 15 ದಿನಕ್ಕೆ ಭೂಮಿ ಸುದ. ಈ ರೀತಿ ಇದಕ್ಕೆ ಸ್ನೇಹಿತರೆ 2.25 ತಿಂಗಳಾಗಿದೆ, ಹತ್ತತ್ರ 3 ತಿಂಗಳು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೆನ್ನೆ ತಾನೇ ಕ್ರಾಪ್ ಸುದ ಲಿಕ್ವಿಡ್ನ ASP 90 ಮತ್ತು ಕ್ರಾಪ್ ಸುದ ಲಿಕ್ವಿಡ್ನ ಡ್ರಂಚ್ ಮಾಡಿಸಿದ್ದೀನಿ, ಮತ್ತು ಜೀವಾಮೃತನ ಸ್ಪ್ರೇ ಮಾಡಿಸಿದ್ದೀನಿ. ಇಡೀ 1 ಎಕರೆ ಮೆಣಸಿ ತೋಟ ಫಸ್ಟ್ ಕ್ಲಾಸ್ ಆಗಿದೆ. ಕೆಮಿಕಲ್ಲು ಓನ್ಲಿ 10% ಕೊಡಿಸಿದ್ದೀನಿ. ಎಷ್ಟು ಚೆನ್ನಾಗಿ ರೈತರುಗಳು ಬಂದು ವಿಸಿಟ್ ಮಾಡ್ತಿದ್ದಾರೆ. ಫ್ಲವರಿಂಗ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಭಾಳ ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ. ಈಗ ಆಲ್ರೆಡಿ ಕೆಳಗಡೆ ಕಾಯಿ ಬಿಟ್ಟಿದೆ. ಒಂದೊಂದು ಕಾಯಿ ಎಷ್ಟು ಲೆಂತ್ ಇದೆ ಅಂತ ಹೇಳಿದ್ರೆ ಬೇಕಾದ್ರೆ ಒಂದು ಕಿತ್ತು ತೋರಿಸ್ತೀನಿ. ಇನ್ನು ಚಿಕ್ಕ ಕಾಯಿಗಳು ಭಾಳ ಚೆನ್ನಾಗಿ ಫ್ಲವರಿಂಗ್ ಆಗಿದೆ. ಈಗ ಫ್ಲವರಿಂಗ್ ಆಗ್ತಾಯಿದೆ. ಬಟ್ ಎಳಸ್ಕಾಯಿಗಳು ಎಷ್ಟಿದೆ ಅಂತ ಹೇಳಿದ್ರೆ ಭಾಳ ದಕ್ಷತೆಯಾಗಿ ಕಾಯಿಗಳು ಬರ್ತಾಯಿದೆ. ಯಾಕಪ್ಪ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಮೆಣಸಿ ಗಿಡಕ್ಕೆ ಮುಟ್ರು ಬರುತ್ತೆ, ಮೆಣಸಿ ಗಿಡಕ್ಕೆ ರೋಗಗಳು ಬರುತ್ತೆ ಅಂತ ಪದೇ ಪದೇ ರೈತರುಗಳು ಹೇಳ್ತಾ ಇರ್ತಾರೆ. ಬಟ್ ನಮ್ಮ ಭೂಮಿ ಸುಧಾ ಎಷ್ಟು ಪವರ್ಫುಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಇನ್ಸಿಪ್ಷನ್ ಸ್ಟೇಜ್ ಅಂದರೆ ಪ್ಲಾಂಟೇಷನಿಂದಲೇ ನಮ್ಮ ಪ್ರಾಡಕ್ಟ್ಗಳನ್ನ ಆ್ಯಡ್ ಶಾಪ್ ಪ್ರಮೋಷನ್ ಪ್ರಾಡಕ್ಟ್ಗಳನ್ನ ನೀವು ಬಳಸಿದ್ದೇ ಆದರೆ ಅದ್ಭುತವಾದಂಥ ಇಳುವರಿನ ನೀವು ತಗೊಳ್ತೀರಿ. ನಾನು ನೆಕ್ಸ್ಟ್ ಪಾರ್ಟಕ್ಕೆ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ ನೋಡಿ. ಭಾಳ ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ. ಈಗ ಆಲ್ರೆಡಿ 1 ಮಂತಿಂದ ಫ್ಲವರಿಂಗ್ ಆಗಿದ್ದದ್ದು ದಕ್ಷತೆಯಾಗಿ ಒಂದೊಂದು ಕಾಯಿ ಒಂದೊಂದು ಗೇಣಿದೆ. ಹಾಗಾಗಿ ಸ್ನೇಹಿತರೆ, ಇದು 1 ಎಕರೆ ಸಂಪೂರ್ಣ ಮೆಣಸಿ ಭಾಳ ಚೆನ್ನಾಗಿದೆ. ರೈತರು ಖುಷಿಯಾಗಿದ್ದಾರೆ. ಇದಕ್ಕೆ ಇನ್ನೇನು ಬೇಕಾಗಿಲ್ಲ, ಓನ್ಲಿ ಕ್ರಾಪ್ ಸುದ ಜೀವಾಮೃತ ಸ್ಪ್ರೇ, ಕ್ರಾಪ್ ಸುದ ಜೀವಾಮೃತ ಸ್ಪ್ರೇ ಇನ್ನೊಂದು 2 ಸಾರಿ ಕೊಟ್ಟರೆ ಸಾಕು. ಕೊನೆಗೆ ನಾನು ಬ್ಲ್ಯಾಕ್ ಬಯೋ ಬೂಸ್ಟರ್ ಕೊಡ್ತೀನಿ. ಅಲ್ಲಿಗೆ ಬೆಳೆ ಫಿನಿಶ್ ಆಗುತ್ತೆ. ಉತ್ಕೃಷ್ಟ ದರ್ಜೆ ಇಳುವರಿ ತಗೊಳ್ತಾರೆ. ಮತ್ತು 2 ರಿಂದ 3 ಕುಯ್ಲನ್ನು ಜಾಸ್ತಿ ಕುಯ್ತಾರೆ. ಬೇಗ ಕಟಾವಾಗಲ್ಲ. ಮತ್ತೆ ಬರ್ತಾ ಇರುತ್ತೆ, ಫ್ಲವರಿಂಗ್ ಆಗ್ತಾ ಇರುತ್ತೆ, ಮತ್ತೆ ಬರ್ತಾ ಇರುತ್ತೆ, ಫ್ಲವರಿಂಗ್ ಆಗ್ತಾ ಇರುತ್ತೆ. ಹಾಗಾಗಿ ಇಟ್ಸ್ ಎ ವೆರಿ ಗುಡ್ ಟೆಸ್ಟಿಮೋನಿ. ಇದನ್ನು ಒಂದು ಒಳ್ಳೆ ಟೆಸ್ಟಿಮೋನಿಯಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.